ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಷ್ಮಾ ಇನ್ ಜರ್ಮನಿ. ಇವತ್ತು ಸ್ಯಾಟರ್ಡೆ, ಸೊ ಹಾಗಾಗಿ ಫ್ರೆಂಡ್ಸ್ ಎಲ್ಲ ಮನೆಗೆ ಬರ್ತಾ ಇದ್ದಾರೆ. ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇಲ್ಲೇ ಮನೆ ಹತ್ರ ಮೊಯನ್ಸೆ ಲೇಕ್ ಅಂತ ಇದೆ, ಅಲ್ಲಿಗೆ ಹೋಗೋಣ ಅಂತ ಸದ್ಯಕ್ಕೆ ಪ್ಲ್ಯಾನ್ ಇದೆ. ಆಲ್ಸೋ ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬರ್ತಾ ಇದ್ದಾರೆ, ತೋರಿಸ್ತೀನಿ. ಅವ್ರು ಬಂದ ತಕ್ಷಣ ಇನ್ನೇನು ಸದ್ಯದಲ್ಲೇ ಬರ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ಪಾಪ ಆಕಾಶ್ ಎಲ್ಲ ಮನೆ ಕ್ಲೀನ್ ಮಾಡ್ತಾ ಇದ್ದಾನೆ, ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನಿವಾಗ ಬೇಳೆ ಸಾಂಬಾರು ಮಾಡೋಣ ಅಂತ ಬೇಳೆ ಎಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಬೇಳೆ ಸಾಂಬಾರು ಜೊತೆಗೆ ಅನ್ನ ಪ್ರೊಬಬ್ಲಿ ಮಾಡ್ತೀನಿ ಅನಿಸುತ್ತೆ. ನೋಡೋಣ, ಥಿಂಕ್ ಮಾಡ್ತಾ ಇದ್ದೀನಿ ಏನು ತಿಂಡಿ ಮಾಡೋದು ಅಂತ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟ್ ವಿತ್ ದ ಟೀ. ಪ್ಲ್ಯಾನ್ ಏನಂದರೆ ಬೇಳೆ ಸಾಂಬಾರು ಮಾಡೋಣ, ಜೊತೆಗೆ ರೈಸ್ ಹಾಕೋಣ. ಸೊ ಬಂದವ್ರಿಗೆ ಅನ್ನ ಸಾಂಬಾರು ಆಗುತ್ತೆ ಅಂತ. ಸೊ ಎಲ್ಲರಿಗೂ, ಜೊತೆಗೆ ನಮಗೂ ಅನ್ನ ಸಾಂಬಾರೇ ಇವತ್ತು. ನನಗೂ ದಾಲ್ ತಿನ್ನಬೇಕು ಅಂತ ತುಂಬ ಆಸೆ. ಸೊ ಸ್ವಲ್ಪ ಒಂದು ತರಕಾರಿ ಇದೆ, ಆ ತರಕಾರಿ ಇಟ್ಟು, ಅದು ತರಕಾರಿ ಹೆಸ್ರೇನಂತಲೇ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್, ತೋರಿಸ್ತೀನಿ ತಡೀರಿ. ತರಕಾರಿ ಎಲ್ಲದು ಈ ಥರ ಇದೆ, ಇದ್ರ ಪಲ್ಯ ಮಾಡೋಣ ಅಂತ ಇದ್ದೀನಿ. ಇದು ಎಂತ ನೋಡಿ, ಈ ಥರ ಇದೆ. ತುಂಬ ದಿನ ಆಯ್ತು ತೊಗೊಂಡು ಬಂದು. ಸೊ ಇದನ್ನು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಥವಾ ಏನು ಪಲ್ಯ ಮಾಡ್ಬೋದು ಅನ್ನೋದು ತಲೆ ಓಡ್ತಾ ಇಲ್ಲ ನನಗೆ, ಏನಕ್ಕಂತ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಬೇಳೆ ಸಾಂಬಾರು ಮತ್ತು ರೈಸು ಮತ್ತು ಇದ್ರದ್ದೊಂದು ಪಲ್ಯ ಮಾಡೋಣ ಅಂತ ಇದ್ದೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪಟ್ ಅಂತ ಮುಗಿಸೋಣ ಬನ್ನಿ ತಿಂಡಿ. ಆಲ್ರೆಡಿ 10:30 ಆಗಿದೆ. ಆ್ಯಂಡ್ ಇವಾಗ ತಿಂಡಿ ಮಾಡ್ತಾ ಇದ್ದೀನಿ. ನನಗೆ ಬೇಳೆ ಸಾಂಬಾರು ಅಂದರೆ ತುಂಬ ಇಷ್ಟ ಆಗುತ್ತೆ. ಬೇಳೆ ಸಾಂಬಾರು ಜೊತೆಗೆ ಬಿಂದಿ ಫ್ರೈ, ಹಾಗಲಕಾಯಿ ಫ್ರೈ ಮಸ್ತ್ ಅನ್ಸುತ್ತೆ ನನಗೆ. ಪಟ ಎಲ್ಲ ಮಾಡಿಕೊಂಡು ಸಾಂಬಾರು ಮಾಡಿದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಫೈನಲಿ ಬೇಳೆ ಸಾಂಬಾರು ಮಾಡೋಣ, ಒಂಥರ ಪಲ್ಯ ಮಾಡೋಣ, ಆಮೇಲೆ ಟೈಮ್ ಆದರೆ ಸ್ವಲ್ಪ ಆಲೂಗಡ್ಡೆ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ಬಟ್ ಸಾಯಂಕಾಲಕ್ಕೆ ವಡೆ ಮಾಡೋಣ ಅನ್ನೋದಂತೂ ಪಕ್ಕ ಆಗಿದೆ. ಸೊ ದಿಸ್ ಈಸ್ ದ ಪ್ಲ್ಯಾನ್ ಫಾರ್ ದ ಡೇ. ಏನೇನೆಲ್ಲ ಅಡುಗೆ ಅಂತ ಬನ್ನಿ. ಯಾಕಂದರೆ ನಮ್ಮ ಫ್ರೆಂಡ್ಸ್ ತುಂಬ ಇಷ್ಟಪಡ್ತಾರೆ ವಡೆ ಅವೆಲ್ಲ. ಸೊ ಇಡ್ಲಿ ಕೂಡ ಮಾಡೋಣ ಅಂತಿದ್ದೀವಿ. ಕಡಲೆಬೇಳೆ ವಡೆ, ಆಮೇಲೆ ಇಡ್ಲಿ ಬಂದುಬಿಟ್ಟು ದ ಬೆಸ್ಟ್ ಪಾರ್ಟ್ ಆಫ್ ದ ಡೇ. ಸೊ ಇಡ್ಲಿನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಿ, ನಮ್ಮ ಮನೆ ಗೆಸ್ಟ್ ಬಂದರು. ಹೇಳಿ ಹಾಯ್ ಹೇಳಿ. ಸೊ ರೋಹನ್ ಅವರು ಹ್ಯಾಂಬೂರ್ಗಿಂದ ಬಂದಿದ್ದಾರೆ ಡಾಟ್ಮಂಡ್ಗೆ. ಹ್ಯಾಮಲ್ಲಿ ಫೆಸ್ಟಿವಲ್ ನಡೀತಾ ಇದೆಯಲ್ಲ. ಸೊ ನಾಳೆ ಹ್ಯಾಮಲ್ಲಿ ಬಿಗ್ ಫೆಸ್ಟಿವಲ್ ನಡೀತಿದೆ, ಹಿಂದೂ ಟೆಂಪಲಲ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ತೋರಿಸ್ತೀನಿ ನಾಳೆ ನಿಮಗೆ. ಅದು ಅನದರ್ ವ್ಲಾಗಲ್ಲಿ ಇರುತ್ತೆ ಹಿಂದೂ ಟೆಂಪಲ್ದು, ಹೇಗೆಲ್ಲ ನಡೆಯುತ್ತೆ ಫೆಸ್ಟಿವಿಟಿ ಎಲ್ಲದನ್ನು ನಾನು ಕ್ಯಾಪ್ಚರ್ ಮಾಡಿ ಮೊಮೆಂಟ್ಸ್ನ ಹಾಕ್ತೀನಿ ಫ್ರೆಂಡ್ಸ್. ಇವಾಗ ರೋಹನ್ ಅವ್ರು ಏನೋ ತಂದ್ಕೊಟ್ಟಿದ್ದಾರೆ ಕುಕ್ಕೀಸು. ಇದು ಇಟಾಲಿಯನ್ ಬ್ರ್ಯಾಂಡ್ ಅನ್ನಿಸ್ತಿದೆ, ಲೋಗೋ ಎಲ್ಲ ನೋಡಿದ್ರೆ. ಓಕೆ, ಲೆಟ್ಸ್ ಟೇಸ್ಟ್ ಆ್ಯಂಡ್ ಹೇಳ್ತೀನಿ ಹೇಗಿದೆ ಫೀಡ್ಬ್ಯಾಕ್ ಅಂತ. ಬನ್ನಿ. ನಂದು ಸಾಂಬಾರು ಆಯಿತು. ಇವಾಗ ನಾನು ಈ ಪಲ್ಯ ಮಾಡ್ತಾಯಿದ್ದೀನಿ, ಒಂಥರ ಪಲ್ಯ. ಇದು ಸಾಂಬಾರು ನೋಡಿ, ಇದ್ರದ್ದು ಪಲ್ಯ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಪಲ್ಯ ಮಾಡಬೇಕು. ಅದರದ್ದು ಪಲ್ಯ ಮಾಡಿದ್ಮೇಲೆ ತೋರಿಸ್ತೀನಿ ಹೆಂಗಾಗಿದೆ ಅಂತ. ಇದ್ರದ್ದು ಒರಿಜಿನಲ್ ಇಟಾಲಿನಿಷಸ್ ಮ್ಯಾಂಡಲ್ ಗೆಬ್ಯಾಕ್ ಮೀ 20% ಮ್ಯಾಂಡಲ್ ಅಂತಂದರೆ ಇದರಲ್ಲಿ ಜಾಸ್ತಿ ಆಲ್ಮಂಡ್ಸ್ ಇದೆ. ಸೊ ಸಖತ್ತಾಗಿದೆ ಫ್ರೆಂಡ್ಸ್. ನಾನೊಂದು ತಿಂದೆ ಆಲ್ರೆಡಿ. ಸಿನಿಮಮ್ ಟೇಸ್ಟ್ ಬರುತ್ತೆ. ಆ್ಯಂಡ್ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ, ಈ ರೀತಿ ಎಷ್ಟೊಂದು ಆಲ್ಮಂಡ್ ಹಾಕಿದ್ದಾರೆ. ಆಲ್ಮಂಡೇನಾ ಬಾದಾಮ. ಸೋ ಗುಡ್. ಸಿನಿಮಮ್ ಫ್ಲೇವರ್ ಬರುತ್ತೆ ತಿಂದಮೇಲೆ. ಸಿನಿಮಮ್ ಫ್ಲೇವರ್ ಯಾರ್ಯಾರಿಗೆ ಇಷ್ಟ ಆಗುತ್ತೆ, ತುಂಬ ಇಷ್ಟಪಡ್ತೀರ, ತಗೊಳ್ಳಿ, ಚೆನ್ನಾಗಿದೆ. ನಾನು ಈ ರೀತಿ ಎಲ್ಲ ಹುಡ್ಕೋದೇ ಇಲ್ಲ ನೋಡಿ ಕೌಫ್ಲ್ಯಾಂಡಲ್ಲಿ. ರೋಹನ್ ಎಷ್ಟು ಚೆನ್ನಾಗಿ ಹುಡುಕಿದ್ದಾನೆ ಈ ಥರದ್ದೆಲ್ಲ ಡಿಫ್ರೆಂಟ್ ವೆರೈಟೀಸ್. ಶಶಾಂಕ್ ಅಂತ ನಮ್ದು ಇನ್ನೊಬ್ಬ ಫ್ರೆಂಡ್ ಇದ್ದಾನೆ, ಅವನು ಇದೇ ರೀತಿ ಹೊಸದೇನಾದರೂ ಹುಡುಕ್ತಿರ್ತಾನೆ, ಹೊಸ ಟ್ರೈ ಮಾಡ್ತಿರ್ತಾನೆ. ನಾವು ಹಾಗಲ್ಲ, ಚೆನ್ನಾಗಿಲ್ಲ ಅಂದರೆ ಅಂದ್ಕೊಂಡು ಸ್ವಲ್ಪ ಹೊಸ ಅದಕ್ಕೆ ಹೋಗೋದೇ ಇಲ್ಲ. ನಮ್ಗೇನು ಬೇಕು ಅದನ್ನು ತೊಗೊಂಡು ಬಂದುಬಿಡ್ತೀವಿ ಸುಮ್ಮನೆ. ನೆಕ್ಸ್ಟ್ ಟೈಮ್ ತೊಗೊಂಬರೋಣ. ನಾನು 1 ಅವರಲ್ಲಿ ಸಾಂಬಾರು ಮಾಡಿದ್ದೀನಿ, ಅಕ್ಕಿ ಹಾಕಿದ್ದೀನಿ, ಮತ್ತು ಇದೊಂದು ಪಲ್ಯನೂ ಮಾಡಿದ್ದೀನಿ ಆಯಿತಾ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತೋರಿಸ್ತೀನಿ. ಚೆನ್ನಾಗಾಗಿದೆ ಪಲ್ಯ. ಸೊ ಅದ್ರದ್ದು ಪಲ್ಯ ಇದು ಮಾಡಿದೆ. ಸೊ 1 ಅವರಲ್ಲಿ ಇಷ್ಟೆಲ್ಲ ಮಾಡಿದ್ದೀನಿ ನಾನು. ನೋಡಪ್ಪ, ನೀನು ತುಂಬ ದೊಡ್ಡ ಕೆಲಸ ಮಾಡಿಬಿಟ್ಟಿದ್ಯಾ ಅಂತ ಹೇಳ್ತಾ ಇದ್ದಾನೆ. ನೀ ಏನು ಮಾಡ್ದೋ? ಮನೆ ಕಸ ಗುಡಿಸೋದು ಎಲ್ಲ ಇದೆ. ಪಾತ್ರೆ ಒಂದು ರಾಶಿ ಇತ್ತು, ಅದನ್ನು ತುಳಿದೆ. ಸೊ ಇವಾಗ ಚೆನ್ನಾಗಿ ತಿಂಡಿ ಮಾಡಿಬಿಟ್ಟು ನೋಡೋಣ, ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅನಿಸುತ್ತೆ.
ಹೋಗೋಣ ರೆಡಿ ಆಗಿಬಿಟ್ಟು. ನೋಡಿ ಫ್ರೆಂಡ್ಸ್ ನಂದು ಹೆಂಗಿದೆ ಅಂತ ಬ್ರೇಕ್ಫಾಸ್ಟ್. ರೈಸು ದಾಲು ಜೊತೆಗೆ ಇದ್ರ ತರಕಾರಿ ನಂಗೆ ದೇವರಣೆ ಗೊತ್ತಿಲ್ಲ, ಇದ್ರ ಪಲ್ಯ, ಬೆಂಡೆಕಾಯ್ದು ಚಟ್ನಿ. ಸೊ ಇವಾಗ ತಿನ್ನೋಣ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ ಟೇಸ್ಟ್. ಬೆಂಡೆಕಾಯಿ ಚಟ್ನಿ ಜೊತೆ ಹಾಕ್ಕೊಂಡು ತಿಂತೀನಿ ರೀ. ಇದ್ರ ಪಲ್ಯನೂ ಹಾಕ್ಕೊಂಡು ಸೋಗು ಚೆನ್ನಾಗಿದೆ. ಬನ್ನಿ ತಿಂಡಿ ಮಾಡಿದ್ಮೇಲೆ ಸಿಗ್ತೀನಿ. ಬ್ರೇಕ್ಫಾಸ್ಟ್ಗೆ ಇನ್ನಿಬ್ರು ಗೆಸ್ಟ್ ಆ್ಯಡ್ ಆನ್ ಆಗಿದ್ದಾರೆ ನೋಡಿ ಫ್ರೆಂಡ್ಸ್. ತಿಂದ್ಬಿಟ್ಟು ಹೇಳಿ ಹೇಗಿದೆ ಅಂತ. ಇಬ್ರು ಗೆಸ್ಟಾ? ಯಾರು? ನಿಮ್ದೇ ಮನೆ ಆದ್ರೂ ನೀವು ಗೆಸ್ಟ್ ಇವಾಗ ತಿನ್ನೋದಕ್ಕೆ. ಒಂದು ತಿನ್ರೋ ಬೇಗ, ತಿಂತಾನೆ ಇಲ್ಲ ಫ್ರೆಂಡ್ಸ್ ಇವರು, ಕಲ್ಸೋದೇ ಆಯ್ತು. ನೀನ್ ತಿಂತ 5 ನಿಮಿಷ ಆಗ್ಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ಹೆಂಗಿದೆ ರೋಹನ್? ಚಟ್ನಿನೂ ತಿನ್ಬೇಕು, ಸಖತ್ತಾಗಿದೆ ಚಟ್ನಿ. ಚಟ್ನಿ ತಿನ್ನು ಬೇಗ. ತುಂಬಾ ಚೆನ್ನಾಗಿದೆ. ಈ ವ್ಲಾಗಿಗೋಸ್ಕರ ಅಂತ ಹೇಳ್ಬೇಡಿ, ರಿಯಲ್ ಹೇಳ್ಬೇಕು. ಇದು ಬೆಂಡೆಕಾಯಿ ಚಟ್ನಿ ಅಲ್ಲ? ಬೆಂಡೆಕಾಯಿ ಅದು ಯಾವ ವೆಜಿಟೇಬಲ್ ಅಂತ ನನಗೂ ಗೊತ್ತಿಲ್ಲ ರೋಹನ್, ಮಾಡಿದೀನಿ, ತಿಂದ್ಬಿಟ್ಟು ನೋಡಿ ಹೇಳು. ಅದ್ರ ಜೊತೆಗೆ ತಿನ್ನು, ಅನ್ನ ಜೊತೆಗೆ ತಿನ್ನು, ಚೆನ್ನಾಗುತ್ತೆ. ನೀನ್ ಹೆಂಗಿದೆ ಗುಂಡ? ಬೆಂಡೆಕಾಯಿ ಚಟ್ನಿ ನಾನು ನಮ್ಮ ಮನೇಲಿ ಮಾಡ್ತಾ ತಿಂತಾ ಇರಲಿಲ್ಲ, ಇಲ್ಲಿ ಪರದೇಶಕ್ಕೆ ಬಂದಾಗ ತಿನ್ನುವಂತ ಪರಿಸ್ಥಿತಿ ಅಂತೆ. ಎಂತ ಒಳ್ಳೆ ವೆಜಿಟೇಬಲ್ಸು, ಎಷ್ಟು ಕಾಸ್ಟ್ಲಿ ಗೊತ್ತಾ? ಒಂದು ವೆಜಿಟೇಬಲ್ಗೆ 500-600 ಕೊಟ್ಟಿದ್ದೀನಿ. ಬೆಂಡೆಕಾಯಿಗೆ 700-800 ರೂಪಾಯಿ ಫ್ರೆಂಡ್ಸ್. ಅದೇ ಜಾಸ್ತಿ ದುಡ್ಡು ಕೊಟ್ಟಾಗ ಅದ್ರ ಬೆಲೆ ಗೊತ್ತಾಗುತ್ತೆ ಕರೆಕ್ಟಾಗಿ ಅಲ್ವಾನೋ? ನನಗೂ ಹಂಗೆ ಅನ್ಸುತ್ತೆ. ಆದರೂ ಅಷ್ಟೇ ಬೆಲೆ ಎಷ್ಟಿರುತ್ತೆ ಅದ್ರ ವ್ಯಾಲ್ಯೂ ಆವಾಗಲೇ ನಮಗೆ ಗೊತ್ತಾಗೋದು. ಇಂಡಿಯಾದಲ್ಲಿ ಎಷ್ಟು ಯೋಚನೆ ಮಾಡ್ತಿದ್ದೆ ಗೊತ್ತಾ, ಹೆಂಗೆ ಎಸಿತಿದೆ ಗೊತ್ತಾ? ಇಲ್ಲಿ ಯೋಚನೆ ಮಾಡ್ತೀನಿ ಎಸೆಯೋದಕ್ಕೆ. ಆಮೇಲೆ ಏನಂತಾರೆ, ಎಲ್ಲ ತರಕಾರಿನೂ ತಿಂತೀನಿ ಫ್ರೆಂಡ್ಸ್ ಇಲ್ಲಿ ನಾನು. ಹಾಗಲಕಾಯಿ, ಪಡ್ಲಕಾಯಿ, ಹೀರೆಕಾಯಿ, ಬೆಂಡೆಕಾಯಿ, ಅದು ನೋಡಿದ್ರೆ ನಂಗೆ ಖುಷಿ ಆಗ್ಬಿಡುತ್ತೆ, ತೊಗೊಂಬಂದ್ಬಿಡೋಣ ಅನ್ಸ್ಬಿಡುತ್ತೆ. ಅಷ್ಟು ಖುಷಿಪಟ್ಟು ತಿಂತೀನಿ ನಾನಂತೂ. ಇಲ್ಲಿಗೆ ಬಂದಮೇಲೆ ಅದನ್ನು ಕಲಿತೆ ನಾನು. ಸೊ ಯಾರ್ಯಾರೆಲ್ಲ ಇಂಡಿಯಾದಲ್ಲಿ ನೋಡ್ತಿದ್ದೀರಾ ಎಲ್ಲ ತರಕಾರಿಗಳನ್ನ ತಿನ್ನಿ, ಯಾಕಂದರೆ ಇಲ್ಲಿ ನಮಗಿರೋರಿಗೆ ಗೊತ್ತು ಅದ್ರ ವ್ಯಾಲ್ಯೂ. ಸೊ ಐ ನೋ ದಟ್ ಎಲ್ರಿಗೂ ಅದ್ರ ವ್ಯಾಲ್ಯೂ ಗೊತ್ತಿರುತ್ತೆ ಅನ್ನೋದು ಅಂತ. ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ, ಚಿಕ್ಕ ಮಕ್ಕಳು ಯಾರ್ಯಾರೆಲ್ಲ ಹಠ ಮಾಡ್ತಾರೆ ಜಂಕ್ ತಿನ್ನೋದಕ್ಕೆ, ಅವರಿಗೆಲ್ಲ ಇದು ನನ್ನ ಉಪದೇಶ ಅಂದ್ಕೊಳ್ಳಿ. ಸೊ ತಿಂದ್ಬಿಟ್ಟು ಆಮೇಲೆ ಸಿಗ್ತೀವಿ. ಟೆಂಪ್ರೇಚರ್ ಜಾಸ್ತಿ ಇದೆ ಫ್ರೆಂಡ್ಸ್. ವೆದರ್ ಬಂದುಬಿಟ್ಟು 30 ಡಿಗ್ರಿ ಅಂತೆ. ಸೊ ಮೈನ್ಸೇ ಕ್ಯಾನ್ಸಲು, ಬಿಕಾಸ್ ಆ ಹೀಟ್ ವೇವ್ಗೆ ನಮ್ಮ ಕೈಲಿ ತಡೆಯೋಕ್ಕಾಗೋದಿಲ್ಲ. ಫುಲ್ ಬರ್ನೌಟ್ ಫೀಲ್ ಆಗುತ್ತೆ. ಹಾಗಾಗಿ ಇವತ್ತು ಮನೇಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇದ್ದೀವಿ. ಮೇ ಬಿ ಆದರೆ ಝೋಯೆಸ್ಟ್ ಅಕ್ಕಪಕ್ಕ ಬೌಲಿಂಗ್ ಎಲ್ಲಾದರೂ ಹೋಗ್ಬೋದು. ಈಗ ಸದ್ಯಕ್ಕೆ ನಾವು ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಶಾಪಿಂಗ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ವಿಂಡೋ ಶಾಪಿಂಗ್ ಅಂತೂ ಮಾಡೇ ಮಾಡ್ತೀವಿ. ಬಿಕಾಸ್ ರೋಹನ್ ಏನೋ ಒಂದು ಸ್ವಲ್ಪ ನೋಡಬೇಕಂತೆ ಬಟ್ಟೆಗಳೆಲ್ಲ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಸೊ ನಮ್ಮದು ಏರಿಯಾದಲ್ಲಿ ಒಂದು ಸ್ಟ್ರೀಟ್ ಫುಲ್ ಶಾಪಿಂಗ್ ಸ್ಟ್ರೀಟ್ ಇದೆ, ನಿಮಗೂ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ. ಏನು ತೊಗೊಬೇಕಂತ ಇದೆಯಾ ರೋಹನ್? ಆಫರ್ ಇದ್ದರೆ ಟಿ ಶರ್ಟ್ಸ್, ಪುಲೋಸ್ ಆ ಥರ ಅಂತೆ. ನೋಡೋಣ, ನನಗೂ ಗೊತ್ತಿಲ್ಲ. ಹುಡುಗರು ಸೆಕ್ಷನಲ್ಲಿ ಆಫರ್ ಸಿಗೋದೇ ಕಮ್ಮಿ. ಸೊ ಏನಾದರೂ ಸಿಕ್ಕಿದ್ರೆ ಅಪ್ಡೇಟ್ ಮಾಡ್ತೀನಿ ಈ ವ್ಲಾಗಲ್ಲಿ ಫ್ರೆಂಡ್ಸ್. ಲೆಟ್ಸ್ ಗೆಟ್ ಗೋಯಿಂಗ್. ನೋಡಿ ಫ್ರೆಂಡ್ಸ್, ನನ್ನ ಔಟ್ಫಿಟ್ ಲಿವೈಸ್ ಪ್ಯಾಂಟು, ನ್ಯೂ ಬ್ಯಾಲೆನ್ಸ್ ಶೂ, ಮಿಂತ್ರಾದಲ್ಲಿರುವ ಟಾಪು. ಇದು ಇಲ್ಲೂ ಸಿಗುತ್ತೆ ಆ್ಯಕ್ಚುಲಿ, CNಲ್ಲೂ ನೋಡಿದೆ ಇದೇ ಥರ. ಸುಮ್ಮನೆ ಇಂಡಿಯಾದಿಂದ ತರಿಸ್ಕೊಂಡಿದ್ದೀವಿ, ಇಲ್ಲೇ ಸಿಗುತ್ತೆ. ಅದೇ ಒಂದು 15,000 ಅಂತಿದ್ದೀನಿ. 1,500 ರೂಪಾಯಿಗೆಲ್ಲ ಇಲ್ಲೇ ಸಿಗ್ತಾ ಇದೆ ಆಫರಲ್ಲಿ. ಬಟ್ ನನ್ನ ಸೈಜ್ ಸಿಗಲ್ಲ, ಅದೇ ಪ್ರಾಬ್ಲಮ್. ಇದೇ ನನಗೆ ದೊಡ್ಡದು ಸ್ವಲ್ಪ. ಚೆನ್ನಾಗಿದೆಯಾ ನೋಡಿ ಇಲ್ಲಿ, ಬನ್ನಿ ಹೋಗೋಣ. ಶನಿವಾರ ಬಂತು ಅಂದರೆ ಜನ ಜಗಮಗ ಅಂತಿರ್ತಾರೆ. ನಿನ್ನೆ ಬಂದಿದ್ದೆ ಸುಮ್ಮನೆ ಹಂಗೆ ಸ್ನೇಕ್ ಪೀಕ್ ಮಾಡೋಕ್ಕೆ, ಒಂದು ನೊಣ ಕೂಡ ಇರಲಿಲ್ಲ ನೋಡಿ ಇಲ್ಲಿ. ಇವಾಗ ನೋಡಿ ಜನ ಎಷ್ಟಿದ್ದಾರೆ ಅಂತ. ಸೊ ಹಂಗೆ ಅಲ್ವಾ, ಶನಿವಾರ ಬಂತು. ಯಾಕಂದರೆ ಭಾನುವಾರ ಏನೂ ಓಪನ್ ಇರಲ್ಲ, ಅದಕ್ಕೆ ಶನಿವಾರನೇ ಬರ್ತಾರೆ. ಏನೇ ಶಾಪಿಂಗ್ ಮಾಡಬೇಕಿದ್ರು, ಏನೇ ಗ್ರೋಸರಿಗೆ ಹೋಗಿ ಶಾಪಿಂಗ್ ಮಾಡಿದ್ರು ಎಲ್ಲ ಬರ್ತಾರೆ. ನನಗೆ ಈ ಸ್ಟೋರ್ ತುಂಬ ಇಷ್ಟ ಫ್ರೆಂಡ್ಸ್. ಈ ಗಂಡು ಮಕ್ಕಳು ಕರ್ಕೊಂಡು ಹೋಗಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ. ಎಲ್ಲ ಹುಡುಗಿರ ಐಟಮ್ಸ್ ಎಲ್ಲ ಇರುತ್ತೆ. ಆ ಕಡೆ ತಿರುಗಿಸ್ತಾನೂ ಇಲ್ಲ ನೋಡಿ ಕ್ಯಾಮ್ರಾನ. ಎಲ್ಲ ಆಫರಲ್ಲಿ ನನಗೆ ಇಲ್ಲೊಂದು ಕ್ಯೂಟಾಗಿದೆ ಒಂದು ಬ್ಯಾಗ್, ತುಂಬ ಇಷ್ಟ ಆಯಿತು. ಬಟ್ ಬೇಡ ತಗೊಳ್ಳೋದು ಅಂತ ಸುಮ್ಮನೆ ಹೋಗ್ತಾಯಿದ್ದೆ. ಬನ್ನಿ ಸಾಕು. ಏನು ಗೊತ್ತಾ, ತೊಗೊಳ್ತೀವಿ, ಅದನ್ನು ಯೂಟಿಲೈಸ್ ಮಾಡಲಿಲ್ಲ ಅಂದರೆ ಅದು ವೇಸ್ಟ್ ಆಗುತ್ತೆ. ಸುಮ್ಮನೆ ಕಬೋರ್ಡಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಏನಕ್ಕೆ ತೊಗೊಳ್ಳೋದು ಅಷ್ಟೊಂದು ಬ್ಯಾಗು? ಸುಮ್ಮನೆ 9 to 5 ಜಾಬ್ ಮಾಡ್ತಿರ್ತೀವಿ, ಹಾಕ್ಕೊಂಡು ಹೋಗಲ್ಲ ಅಲ್ಲಿಗೆ ಅಂದಾಗ ಅಷ್ಟೊಂದು ತೊಗೊಂಡು ಅವಶ್ಯಕತೆ ಇಲ್ಲ. ನೋಡಿ ಇವಾಗ ಎಷ್ಟು ಬಿಸಿಲು ಬರ್ತಿದೆ, 24 ಡಿಗ್ರಿ ಅಷ್ಟೇ, ಮುಖದ ಮೇಲೆ ಹೊಡಿತಿದೆ ಸಣ್ಣ. ಓಕೆ ಬನ್ನಿ ಫ್ರೆಂಡ್ಸ್, ಹೋಗೋಣ, ವಿಂಡೋ ಶಾಪಿಂಗ್ ಮಾಡೋಣ ಫ್ರೆಂಡ್ಸ್. ಗುಚ್ಚಿ, ಬರ್ಬೆರಿ ಎಲ್ಲ ಬ್ರ್ಯಾಂಡು ಇದೆ.
ನನಗಿದು ಇಷ್ಟ ಆಗ್ತೈತೆ. ಇದ್ರ ರೇಟ್ ನೋಡೋಣ, 30,000 ಇದೆ ಫ್ರೆಂಡ್ಸ್. ಇವ್ನಿಗಿದು ಇಷ್ಟ ಆಯ್ತಂದರೆ 28,000 ರೆಡಿ ಇರಿ. ಇಬ್ಬರು ಗಂಡು ಮಕ್ಕಳು ಒಂದೊಂದು ಕೊಡಿಸ್ಬಿಡಿ ನನಗೆ. ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ಹಾಕೊಳ್ಳಲ್ಲ ಫ್ರೆಂಡ್ಸ್, ಸುಮ್ಮನೆ ಶೋಕಿ ಅಷ್ಟೇ, ನನಗೇನು ಬೇಡ ಫ್ರೆಂಡ್ಸ್. ಆ್ಯಕ್ಚುಲಿ ಇದೆಲ್ಲ ಔಟ್ಲೆಟಲ್ಲಿ ತುಂಬ ಕಮ್ಮಿ ಇರುತ್ತೆ. ಅಲ್ಲಿ ಸಿ ಹೆಂಗಿದೆ ನೋಡೋಣ ಇಲ್ಲೆಲ್ಲ ಪ್ರೈಸ್ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಮ್ಯಾಚಿಂಗ್ ಬಟ್ ಇಲ್ಲಿ ತಗೊಂಡಿದ್ದಲ್ಲ. ಸೊ ಇದಕ್ಕೊಂದು 2,000 ರೂಪಾಯಿ ಹಾಕಿದ್ದಾರೆ. ನನಗೊಂದು 1,500 ರೂಪಾಯಿ ಸಿಕ್ಬಿಟ್ಟಿದೆ. ಬಟ್ ಈ ಸೈಜ್ ಆಗಲ್ಲ ನೋಡಿ, ಎಷ್ಟು ಹೋಗ್ಲಾ. ಈ ಪ್ಯಾಟರ್ನ್ ಎಷ್ಟು ಚೆನ್ನಾಗಿದೆ ಅಂತ ಹುಡುಗಿ ಚೆನ್ನಾಗಿ ಕಾಣ್ತಿದ್ದಾಳೆ ಹುಡುಗಿ. ನಾನು ಹಿಂಗೆ ಟ್ರಯಲ್ ನೋಡಲ್ಲ ಏನಿಲ್ಲ ಫ್ರೆಂಡ್ಸ್, ಸುಮ್ಮನೆ ತೊಗೊಂಡ್ಬಿಡ್ತೀನಿ. ಅಷ್ಟು ಇಷ್ಟ ಆಗಲ್ಲ ಟ್ರಯಲ್ ಎಲ್ಲ ಮಾಡೋಕ್ಕೆ. ಇದನ್ನು ತೊಗೊಳ್ಳೋಣ, ತುಂಬ ಇಷ್ಟ ಆಯಿತು. ಇದು ಯಾಕೋ ದೊಡ್ಡ ಆಯಿತು ಅನಿಸ್ತೈತೆ. ಈ ಕಡೆ ನೋಡು ಒಂದ್ಸರಿ ಹಾಕೊಂಡು ನೋಡ್ಬೇಕಂತ. ತೊಗೊಳಲ್ಲ ನೀನು ತೊಗೊಳಲ್ಲ ಅಂತ ಅಂದ್ಬಿಟ್ಟು ರೋಹನ್ 2 ಹಿಡ್ಕೊಂಡು ನಿಂತವನೆ. ಆಮೇಲೆ ಈ ಆಕಾಶು ಕೂಡ ಒಂದು ಹಿಡ್ಕೊಂಡು ನಿಂತಿದ್ದಾನೆ ನೋಡಿ ಸರ್. ಹಿಂದೆ ಇವತ್ತು ಪಾರ್ಟಿ. ಇವನು ಪೋಲೋ ಶರ್ಟ್ಸ್ ಇಷ್ಟ ಅಂದ್ಬಿಟ್ಟು ಹುಡುಗರು ಹಿಂದೆ ಅನ್ಸುತ್ತೆ ಇವತ್ತೆಲ್ಲ ಫುಲ್ಲು ಎಲ್ಲ ಹುಡುಗರಿಗೆಲ್ಲ ನೀನೇ ಕೊಡ್ಸೋದು ಇವತ್ತು. ನಾನು ನಿಮಗೆ ಕೊಡ್ತೀನಿ, ನಮಗೆ ಕೊಡ್ತೀರಾ ಅಂದರೆ ಕೊಡಿಸ್ತೀನಿ. ಯೋಚನೆ ಮಾಡಿ, ಓಕೆ, ಥಿಂಕ್ ಅಗೇನ್. ಹೊರಗಡೆ ನಮ್ದು ಕಾಸ್ಟ್ಲಿ ಇರುತ್ತೆ. ನಾನೊಂದು 1,000 ರೂಪಾಯಿ ಇಟ್ಕೊಂಡಿದ್ದೀನಿ, ಇವರು ಒಂದು 2,000 3,000 ರೂಪಾಯಿ ಇಟ್ಕೊಂಡವ್ರು ಏನು ಬುದ್ಧಿವಂತರು ನೋಡಿ. ಸರಿಲ್ಲ ನೀವು ಹುಡುಗಿರು. ಮತ್ತೆ ಬಂದ್ವಿ ಸುಮ್ಮನೆ ಅಂತೂ ಖಾಲಿ ಕೈಲಿ ಹೋಗಲ್ಲ. ನಾನೊಂದು ತೊಗೊಂಡೆ, ಆಕಾಶ್ ಒಂದು 2 ಟಿ ಶರ್ಟ್ ತೊಗೊಂಡ. ಸೊ ಒಳ್ಳೆ ಭರ್ಜರಿ ಶಾಪಿಂಗ್ ಆಯಿತು. ಹೋಗೋಣ ಬನ್ನಿ ಇವಾಗ ಬೇರೆ ಶಾಪ್ಗೆ. ವಿಂಡೋ ಶಾಪಿಂಗ್ ಅಂತ ಬಂದು ಬರಾಬರಿ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್ ಎಲ್ಲ ಎಡೇಕಾಗಿ ಬಂದಿದ್ದೀವಿ, ಹಂಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ. ಸೊ ನಾನು ಲೇಸು ಮತ್ತು ಫ್ರೈಸ್ ಇಟ್ಕೊಂಡಿದ್ದೀನಿ. ನಮ್ಮ ಫುಲ್ಲು ನೋಡ್ಬೋದು ಅಲ್ಲಿ ಇದ್ದಾರೆ. ಲೇಸು, ಡ್ರಿಂಕ್ಸು, ಆಮೇಲೆ ಕೋಕು, ಆಮೇಲೆ ಐಸ್ ಕ್ರೀಮು ತಗೊಂಡೋಣ. ಜರಿ ಶಾಪಿಂಗ್ ಆಯಿತು. ಬರೀ ಸ್ನ್ಯಾಕ್ಸೇ ತೊಗೊಂಡಿದ್ದೀವಿ. ಐಸ್ ಕ್ರೀಮ್ ಅಂತೆ, ಲೇಸ್ ಅಂತೆ, ಡ್ರಿಂಕ್ಸ್ ಅಂತೆ, ಬರೀ ಇದೇ ಆಗಿದೆ. ಸೊ ಹೋಗೋಣ ಮನೆಗೆ. ಹೋಗ್ಬಿಟ್ಟು ಇಡ್ಲಿ ಮಾಡೋದ ಪನ್ನೀರ್ ಮಾಡೋದ ನೋಡೋಣ. ಎಲ್ರಿಗೂ ಇಡ್ಲಿ ತಿನ್ನೋ ಆಸೆ, ಸೊ ಇಡ್ಲಿನೇ ಮಾಡೋಣ ಬನ್ನಿ. ಮನೆಗೆ ಹೋದ್ಮೇಲೆ ಇಡ್ಲಿ ಜೊತೆಗೆ ಮಸಾಲ ವಡೆ ಯಮ್ಮಿ, ಸಖತ್ತಾಗುತ್ತೆ. ಒಳ್ಳೆ ಟೇಸ್ಟು. ಕಾಯಿ ಚಟ್ನಿ ಜೊತೆ ತಿಂತಾ ಇದ್ರೆ ಮಜಾನೇ ಬೇರೆ. ಚೆನ್ನಾಗಿ ಮಾಡಿಕೊಂಡು ತಿಂದ್ಬಿಟ್ಟು, ಇವರೆಲ್ಲ ಮೇ ಬಿ ಕಂಟ್ರೋಲರ್ ಎಲ್ಲ ತಂದಿದ್ದಾರೆ, ಗೇಮ್ ಆಡ್ತಾರೆ ಅನ್ಸುತ್ತೆ ಚೆನ್ನಾಗಿ. ನಮ್ದು ಕುಕ್ಕಿಂಗ್ ಡಿಪಾರ್ಟ್ಮೆಂಟ್, ಕುಕ್ಕಿಂಗ್ ಮಾಡ್ತೀವಿ. ಒಂದಿಬ್ಬರೇ ಹೆಲ್ಪ್ ಮಾಡೋರು ಇಟ್ಕೊಂಡ್ಬಿಟ್ರೆ ಪಟ್ ಅಂತ ಆಗ್ಬಿಡುತ್ತೆ 1 ಅವರಲ್ಲಿ ಕುಕ್ಕಿಂಗು. ನೋಡೋಣ ಮನೆಗೆ ಹೋದ್ಮೇಲೆ ಎಷ್ಟು ಟೈಮ್ ತೊಗೊಳತ್ತಂತ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಏನು ಗೊತ್ತಾ ಫ್ರೆಂಡ್ಸ್, ಈ ಎಡೇಕದಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಓಕೆನಾ. ಅಂದರೆ ಏನಾದರೂ ಆಫರೇ ಇರಲ್ಲ. ಅದೇ ಆಲ್ಡಿ ಮತ್ತು ಲಿಟಲಲ್ಲಿ ಏನು ಸ್ಟ್ರಾಟಜಿನೋ ಗೊತ್ತಿಲ್ಲ, ಫುಲ್ ಆಫರಲ್ಲಿ ಇಟ್ಟಿರ್ತಾರೆ. ಅಂದರೆ ಫುಲ್ಲು ಅಲ್ಲ, ಸ್ವಲ್ಪ ಆಫರಲ್ಲಿ ಇರುತ್ತೆ. ನಮಗೊಂದು 20 ರೂಪಾಯಿ 30 ರೂಪಾಯಿ ಅಷ್ಟಾದರೂ ಕಮ್ಮಿ ಸಿಗುತ್ತೆ ಒಂದೊಂದು ಐಟಮಲ್ಲಿ ನಮಗೆ. ಅದು ಇವತ್ತು ಶನಿವಾರ ಆಗಿದ್ದರಿಂದ ಫುಲ್ ಆಪ್ಷನಲ್ಲಿ ಇರುತ್ತೆ. ಅಂದರೆ ಎಷ್ಟು ಕಮ್ಮಿ ಸಿಗುತ್ತೆ ಅಂದರೆ ಒಂದೊಂದ್ಸರಿ ಜಸ್ಟ್ 50 ರೂಪಾಯಿಗೆಲ್ಲ ಸಿಗುತ್ತೆ. ಸೊ 50 ರೂಪಾಯಿ 100 ರೂಪಾಯಿ, ಜಸ್ಟ್ €1 €1.5 ಆ ಥರ. ಅಂದರೆ ಇಲ್ಲಿ ಸಿಗೋ ಐಟಮ್ಸ್ಗೆ ಅಲ್ಲಿ ನಮಗೆ ಇನ್ನೂ 20 ರೂಪಾಯಿ ಉಳಿತಿದೆ ಅಂದಾಗ ಜನ ಏನು ಮಾಡ್ತಾರೆ, ಅಲ್ಲಿಗೆ ಹೋಗ್ತಾರೆ. ಬಟ್ ಇವ್ರು ಎಡಕಾದ್ರು ಎಷ್ಟು ಸ್ಟ್ರಾಟಜಿ ಅಂದರೆ ಸಿಟಿ ಸೆಂಟ್ರಲ್ಲೇ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಜನ ಅಷ್ಟು ದೂರ ಏನಕ್ಕೆ ಹೋಗೋದು, ಇಲ್ಲೇ ತೊಗೊಂಡ್ಬಿಡೋಣ ಅಂತ ಬರ್ತಾರೆ. ಬಟ್ ದುಡ್ಡು ಉಳಿಸ್ಬೇಕಂದ್ರೆ ಒಂದೊಂದು ಸರಿ ಅಂದರೆ ಫ್ರೆಶ್ ವೆಜಿಟೇಬಲ್ಸ್ ಎಲ್ಲ ಎಡೇಕಲ್ಲೇ ಸಿಗೋದು. ಅಲ್ಲಿ ಕೆಲವೊಂದೊಂದು ಪ್ರಾಡಕ್ಟ್ಸು ಈಗ ನೋಡಿ, ಐಸ್ ಕ್ರೀಮ್ ಎಲ್ಲ ಸೇಮ್ ಬ್ರ್ಯಾಂಡ್ ಇರುತ್ತೆ ಅಂದಾಗ ಅದನ್ನು ಆಲ್ಡಿಲೇ ತೊಗೋಬೋದಲ್ವಾ, ಲಿಡಲಲ್ಲೇ ತೊಗೋಬೋದಲ್ವಾ. ವೆನ್ ಇಟ್ಸ್ ಸೇಮ್ ಬ್ರ್ಯಾಂಡ್ ಸೇಮ್ ಐಟಮ್, ಏನಕ್ಕೆ ನೀವು ಎಕ್ಸ್ಟ್ರಾ ಇಲ್ಲಿ ಕೊಡಬೇಕಾಗತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲ ದಿನ ಆಲ್ಡಿಯಲ್ಲಿ ಲಿಡಲಲ್ಲಿ ಇರಲ್ಲ, ಸೊ ಆಫರು. ಬಟ್ ಶನಿವಾರ ಯೂಶ್ವಲಿ ಮೋಸ್ಟ್ ಆಫ್ ದ ಐಟಮ್ಸ್ಗೆ ಆಫರ್ ಇರುತ್ತೆ, ಸೊ ಹೋಗ್ಬೋದು. ಸೊ ಏನಾದರೂ ಜರ್ಮನಿಯಲ್ಲಿ ನೀವು ಜನ ನೋಡ್ತಾ ಇದ್ದೀರಾ ನನ್ನ ವ್ಲಾಗ್ ಅಂದರೆ ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಬಿಕಾಸ್ ಇಲ್ಲಿ ಕೆಲಸ ಮಾಡ್ತಾ ಇರೋರು ಕೂಡ ಒಂದು ಜರ್ಮನ್ ಸೂಪರ್ ಮಾರ್ಕೆಟಲ್ಲೇ ಮಾಡ್ತಿರೋದ್ರಿಂದ ಅವರ ಒಂದು ಸ್ಟ್ರಾಟಜಿ ಹೇಳಿದರು ಹೇಗೆ ಅದು ವರ್ಕ್ ಆಗುತ್ತೆ ಅಂತ. ಯೂಶ್ವಲಿ ಮಂಡೇಸ್ ಆ್ಯಂಡ್ ಥರ್ಸ್ಡೇಸ್ ಆಲ್ಡಿಯಲ್ಲಿ ಆಫರ್ ಇರುತ್ತೆ. ಸೊ ಎಡೇಕಲ್ಲೂ ನನ್ನ ಫ್ರೆಂಡ್ ಫುಲ್ ಟೈಮ್ ಮಾಡ್ತಿದ್ದಾರೆ, ಆಲ್ಡಿಯಲ್ಲೂ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲ ಅವರ ಒಂದು ಏನಂತ ಹೇಳಿ ವಿಷನ್ ಪ್ರಕಾರ ಅವರೊಂದು ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಏನು ಯೂಸ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸಿದ್ದೀನಿ ಅಷ್ಟೇ. ಇಲ್ಲಿ ಅಷ್ಟೇ. ಪಾಪ ಏನು ಗೊತ್ತಾ ಕಾಮಿಡಿ ಅಂದರೆ, ಅಲ್ಲಿ ಕೆಲಸ ಮಾಡ್ತಿರೋರಿಗೆ ಆಫರ್ಸ್ ಇರಲ್ಲ. ಕೆಲವು ಎಡೆಕಾಯಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಮುಂಚೆ ಅಟ್ಲೀಸ್ಟು ಮಂತ್ಲಿ €5 ಕೊಡ್ತಿದ್ರಂತೆ. €5 ಅಂದರೆ 500 ಅಷ್ಟೇ. ಅದೆಷ್ಟು ಕಮ್ಮಿ ಗೊತ್ತಾ. ಅಟ್ಲೀಸ್ಟ್ 5% ಲೀಡರಲ್ಲಿ 5% ಸಿಗುತ್ತೆ ಅನಿಸುತ್ತೆ ಎಂಪ್ಲಾಯಿ ಬೆನಿಫಿಟ್ಸು. ನೋಡಿ ಹೀಗೆ ಮೇ ಬಿ ಏನಕ್ಕಂತ ಗೊತ್ತಿಲ್ಲ, ಅವ್ರಿಗೇನು ಲಾಭ ಸಿಗೋಲ್ಲ ಅನಿಸುತ್ತೆ. ಹಂಗಾಗಿ ಎಂಪ್ಲಾಯೀಸ್ ಕೊಡಬೇಕಪ್ಪ ಬೆನಿಫಿಟ್ಸ್ ಎಲ್ಲ. ದಟ್ ವಾಸ್ ಲಿಟಲ್ ಏನಂತ ಹೇಳ್ತಾರೆ, ನನಗೆ ಸ್ಟ್ರೇಂಜ್ ಅಂತ ಅನ್ನಿಸ್ತು.
ಸೊ ಅದು ಬಿಟ್ಟರೆ ಆಲ್ ಗುಡ್. ಯಾಕಂದರೆ ಈಗ ಅದೇ ಸೂಪರ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾರೆ ಡೆವಲಪರ್ಸ್ ಆಗಿ, ಅಥವಾ ಏನೋ ಒಂದು ಲಾಜಿಸ್ಟಿಕ್ ಮ್ಯಾನೇಜರ್ಸು, ಅದೇನೋ ಒಂದು ಮಾಡ್ತಿರ್ತಾರೆ ಅಂದಾಗ ಅದು ಇದು ಸ್ವಲ್ಪ ಕೊಡಬೇಕು ಬೆನಿಫಿಟ್ಸ್, ಅವಾಗ ಹುಮ್ಮಸ್ ಇರುತ್ತೆ ಕೆಲಸ ಮಾಡೋದಕ್ಕೂ ಕೂಡ ಅನ್ನೋದು ನನ್ನ ಅಭಿಪ್ರಾಯ. ನಿಮಗೂ ಹಾಗೆ ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಓಕೆನಾ? ಬನ್ನಿ ಹೋಗೋಣ ಮನೆಗೆ ಇವಾಗ. And this could really make certain. And he slots it home with confidence. It's a massive lead, and it's very hard to imagine the look that pass. And they trouble the opposition. ಶಶಾಂಕ್ ಕಿಕ್ 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 ಕಿಕ್. ಈಗ 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 ಸಕಾಲ ಹಿಡ್ದಂಗೆ ಕಾಣೋನು. ಇದು ಚೆನ್ನಾಗಿದೆ ಆಕಾಶ್. So 1 minute of stoppage time. ಆಗಿದೆ. ಇದು ಇಡ್ಲಿ ಬ್ಯಾಟರ್ನ ಸ್ವಲ್ಪ ರೆಡಿ ಮಾಡಿದ್ ನಮ್ಮ ವಿಪುಲ್, ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಐ ಲವ್ ವಿಪುಲ್. ವಿಪುಲ್ ಅಂದ್ರೆ ನಂಗೆ ಭಾಳ ಇಷ್ಟ. ನಾಟ್ ಇನ್ ದ ಅದರ್ ವೇ ರೌಂಡ್, ಈಸ್ ಮೈ ಬಾಯ್. ಸೊ ನೆಕ್ಸ್ಟ್ ಫ್ರೆಂಚ್ ಫ್ರೈಸ್ ಮಾಡ್ತಾ ಇದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಮನೇಲೇ ಮಾಡ್ಬೋದು ಫ್ರೆಂಚ್ ಫ್ರೈಸ್ನ ಈ ಥರ ತಗೊಂಡ್ ಬನ್ನಿ, ಎಣ್ಣೆಗೆ ಹಾಕೊಳ್ಳಿ, ಉಪ್ಪು ಖಾರ ಹಾಕೊಂಡು ತಿಂತಾ ಇರಿ. ಆಮೇಲೆ ವಡಾಗೆ ಇವಾಗ ನಾನು ನೆನ್ಸಿರೋದೆಲ್ಲ ರೆಡಿ ಆಗಿದೆ, ಸೋಕಾಗಿದೆ. ಈಗ ಇದನ್ನ ರುಬ್ಬಿಟ್ಟು ವಡೆ ಮಾಡಕ್ ರೆಡಿ ಮಾಡ್ತೀನಿ. I will make vada bro. Pata 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 pata. I want to make vada. ಬರುತ್ತೆ. Chance then for the respective managers to address ನಾವು ಆಡೋದ್ರ ಯಾರು ನೋಡೋದು ಚೆನ್ನಾಗಲ್ಲ. ಆ್ಯಕ್ಚುಲಿ ಇವತ್ತಿನ ಡಿಶಲ್ಲಿ ನನಗಿಷ್ಟ ಆಗಿದ್ದು ಫಸ್ಟು ವಡೆ ಕೊಡ್ತೀನಿ ಓಟು, ಸೆಕೆಂಡು ಸಾಂಬಾರು ಚೆನ್ನಾಗಿದೆ, ಸಟಲ್ ಆಗಿದೆ, ಜಾಸ್ತಿ ಖಾರ ಎಲ್ಲ ಏನಿಲ್ಲ. ಸೊ ಇಡ್ಲಿ ಜೊತೆಗೆ ಚೆನ್ನಾಗಿ ಹೋಗ್ತಾ ಇದೆ. You've got to go close. These fans are pushing their team. Passing it through. Well, it was close. Yes, funny, yeah. Offside nonetheless. Well, it's Matovic is there. ಲಾಕಿತ್ತ ಸರಿ, ಊಟ ಆಗಿದೆ. ಸೊ ಊಟ ತಿಂದಿರೋದೆಲ್ಲ ಅರಗಿಸ್ಬೇಕಲ್ಲ, ಹಾಗಾಗಿ ವಾಕಿಂಗ್ ಹೊರಟಿದ್ದೀವಿ ನಾವೆಲ್ಲರೂ. ಒಬ್ಬ ನಡೆಯೋದಕ್ಕೂ ಕೂಡ ಮೈ ಭಾರ ಅಂದ್ಕೊಳ್ಳಿ, ಬಿಕಾಸ್ ಅಷ್ಟು ಹೊಟ್ಟೆ ತುಂಬ ಅಷ್ಟು ತಿಂದಿದ್ದೀವಿ. ಮಸ್ತಾಗಿತ್ತು ಊಟ ಮಾತ್ರ. ವಿ ಲಿಟ್ರಲಿ ಎಂಜಾಯ್ಡ್ ದ ಮೀಲ್. ಸೊ ಹಂಗೆ ಗೇಮ್ಸ್ ಎಲ್ಲ ಆಡಿದ್ರು ಸ್ವಲ್ಪ ಜನ. ಇವಾಗ ತಿಂದಿದ್ದು ಅರಗಬೇಕು, ಹಿಂಗೆ ಕುಂತ್ರೆ ಆಗಲ್ಲ ಅಂದ್ಬಿಟ್ಟು ವಾಕ್ ಮಾಡೋಕ್ಕೆ ಹೊರಟಿದ್ದೀವಿ. ಹೋಗುವ. ಇಷ್ಟು ವಾಕ್ ಮಾಡಿದ್ರಲ್ಲ ನಮ್ಮ ಕ್ಯಾಲರೀಸ್ ಬರ್ನ್ ಆಗಲ್ಲ ಇವತ್ತು ತಿಂದಿರೋ ಲೆವೆಲಿಗೆ. ಬಟ್ ಸ್ಟಿಲ್ ಇಷ್ಟು ಅಷ್ಟು ಮಾಡೋಣ ಅಂತ ಅಷ್ಟೆ. ವೆದರ್ ಅಂತೂ ಚೆನ್ನಾಗಿದೆ. ಇವತ್ತಂತೂ ತುಂಬ ಬಿಸಿಲಿತ್ತು, ಬಟ್ ಇವಾಗ ಸ್ವಲ್ಪ ಕೂಲ್ ಆಗಿದೆ ವೆದರ್.